ಸರ್, ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಮೊದಲ ಪ್ರತಿಕ್ರಿಯೆ ಹೇಗಿದೆ? ಏನು ಅನ್ನಿಸ್ತು? ನೀವು ನೋಡಿದ್ರಿ ಡೇ ಒನ್ನಿಂದ ಈಗ 65 ಡೇಸ್ ಕಂಪ್ಲೀಟ್ ಆಗಿರುವಂಥದ್ದು, ಏನು ಹೇಳ್ತೀರಿ ಸರ್? ಒಟ್ಟಾರೆಯಾಗಿ ಬಿಗ್ ಬಾಸ್ 12 ಏನು ನಾವೆಲ್ಲರೂ ನೋಡ್ತಾ ಇದ್ವಿ, ಅಲ್ಲಿ ಸ್ಪರ್ಧಿಗಳಲ್ಲಿ ಒಂದಷ್ಟು ಸ್ಪರ್ಧಿಗಳಲ್ಲಿ ಇನ್ನೂ ಗೊಂದಲ ಇದೆ ಸರ್. ಇನ್ನೂ ಆಟವನ್ನು ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಯಾರೂ. ಆಮೇಲೆ ನಮ್ಮ ಸೀಸನ್ಗೂ ಈ ಸೀಸನ್ ನೋಡಿದಾಗ ನಮ್ದೊಂಥರ ವಿಭಿನ್ನವಾಗಿ ನಾವು ಮಾಡೋದು. ಅಂದರೆ ಈ ಸೀಸನ್ ತುಂಬ ಚೆನ್ನಾಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸ್ಪರ್ಧಿಗಳಲ್ಲಿ ಆ ಆಟವನ್ನು ಹೇಗೆ ಆಡಬೇಕು, ಈಗ ನಾವು ಸಹ 9ನೇ ಸೀಸನ್ಲಿದ್ದಾಗ ಮೊದಲು 3 ವಾರ ನಮ್ಗೆ ಅರ್ಥನೇ ಆಗಿರಲಿಲ್ಲ ಆಟ. ಬಟ್ ಸಡನ್ನಾಗಿ ಸ್ವಲ್ಪ ನಮಗೆ ಆಟ ಅಂದರೆ ಹೀಗೆ ಹೋಗಬೇಕು, ನಾಮಿನೇಷನ್ ಅಂದರೆ ಹೀಗೆ, ಈ ಥರದ ಒಂದಷ್ಟೆಲ್ಲ ನಮಗೆ ಅರ್ಥ ಆಗಿರ್ತಿತ್ತು. ಬಟ್ ಈಗ 12ನೇ ಸೀಸನ್ ನೋಡಿದಾಗ ಎಲ್ಲೋ ಒಂದಿಬ್ಬರಿಗೆ ಮಾತ್ರ ಸೀಮಿತವಾಗಿ ಹೋಗಿದೆಯಾ ಇಡೀ ಬಿಗ್ ಬಾಸ್. ಉಳಿದವರೆಲ್ಲ ಬಂದ ಪುಟ್ಟ ಓದ ಪುಟ್ಟ ಅನ್ನೋ ಥರ ಕಾಣಿಸ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ 12ನೇ ಸೀಸನ್ನು ಅಂದರೆ ಪ್ರೇಕ್ಷಕರು ಯಾವತ್ತೂ ಕೈ ಬಿಟ್ಟಿಲ್ಲ ಬಿಗ್ ಬಾಸನ್ನು. ಅವರು ಹೇಗೆ ಈ ಹಳೆ ಸೀಸನ್ಗಳನ್ನ ನೋಡ್ತಾ ಇದ್ರು ಅದೇ ರೀತಿ ನೋಡ್ತಾ ಇದ್ದಾರೆ. ಒಂದೇನು ಅಂತಂದರೆ ಸುದೀಪ್ ಸರ್ ಅಟ್ರಾಕ್ಷನ್ನು, ಅವರು ಇರೋದೇ ಒಂದು ದೊಡ್ಡ ಕಳೆ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಪ್ರೇಕ್ಷಕರೆಲ್ಲ ನೋಡ್ತಾ ಇದ್ದಾರೆ. TRPನೋ ಇನ್ನೊಂದು ಅದ್ರ ಬಗ್ಗೆ ಯಾವ ಗೊಂದಲ ಇಲ್ಲ. ಆದರೆ ಒಟ್ಟಾರೆಯಾಗಿ ಪ್ರೇಕ್ಷಕರಿಗೆ ಎಲ್ಲೋ ಒಂದು ಕಡೆ ಏನೋ ಇಲ್ಲೊಂದು ಸ್ವಲ್ಪ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಪ್ರೇಕ್ಷಕರು ಒಂದಷ್ಟು ಕಡೆ ಮಾತಾಡ್ಕೋದನ್ನು ನಾವು ಕೇಳಿದ್ದೀವಿ. ಒಂದಷ್ಟು ಜನ ಇನ್ನೂ ಅರ್ಥ ಆಗಿಲ್ಲ 65ನೇ ದಿನ ಆದ್ರೂ ಅನ್ನೋದೊಂದು ಗೊಂದಲ ಈ ಸೀಸನಲ್ಲಿ ಕಾಡ್ತಾ ಇದೆ ಸರ್. ಸೀಸನ್ 12ಕ್ಕೆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಬಂದಾಗ ರೂಪೇಶ್ ರಾಜಣ್ಣ ಅವರಿಗೆ ಈ ಸ್ಪರ್ಧಿನ ಅಥವಾ ಇವರನ್ನ ಕಳಿಸ್ಬೋದಾಗಿತ್ತು ಅನ್ನುವಂಥದ್ದು ಏನಾದರೂ ಥಾಟ್ ಬಂತ ನಿಮಗೆ ಮನಸ್ಸಿಗೆ? ಸೀಸನ್ ಅಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಸರ್, ಒಂದು ಸತಿ ಆಯ್ಕೆ ಆದಮೇಲೆ ನಮಗೆ ಹೊರಗಡೆ ತುಂಬ ಜನ ಇನ್ನೂ ಇರ್ತಾರೆ. ಬಟ್ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದೊಂದು ಕ್ಯಾರೆಕ್ಟರ್ಗಳು ಆಯ್ಕೆ ಮಾಡಬೇಕಾದ್ರೆ ಏನು 18 ಸ್ಪರ್ಧಿಗಳನ್ನು ಅವರು ಒಂದೇ ಮಾನದಂಡ ಇಟ್ಕೊಂಡು ಒಳಗಡೆ ಕಳಿಸ್ತಾರೆ. ಬಟ್ ಅಲ್ಲಿ ಒಳಗಿನ ಒಂದಷ್ಟು ಸನ್ನಿವೇಶಗಳಿಂದ ಏನಾಗುತ್ತೆ ಅಂತಂದರೆ, ನಾವು ಯಾವುದೋ ಒಬ್ಬ ಸ್ಪರ್ಧಿ ಹೀಗೆ ಆಡ್ಬೋದು, ಇವರು ಹೀಗೆ ಇರ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ, ಟೋಟಲ್ ಉಲ್ಟಾ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತಾರೆ ಅವರು. ಅಂದರೆ ಇದೇ ಬಿಗ್ ಬಾಸ್ ಅಂತಂದರೆ ಅಲ್ಲಿನ ಟಾಸ್ಕ್ಗಳು, ಅಲ್ಲಿನ ಪರಿಸ್ಥಿತಿ. ಯಾಕಂದರೆ ಎಲ್ಲರೂ ಏನು ಅನ್ಕೊಬಿಡ್ತಾರೆ ಅಂತಂದ್ರೆ, ತುಂಬ ಜನ ಸರ್ ಇದೊಂದು ಹೇಳಬೇಕು ಅಂದ್ಕೊಂಡಿದೆ, ಒಳಗಡೆ ಭಾಳ ವಿಚಿತ್ರವಾಗಿ ರೀಲ್ಸ್ಗಳನ್ನ ಮಾಡಿಕೊಂಡು ನಾವು ಹಿಂಗೆ ಮಾಡಿದ್ರೆ ಬಿಗ್ ಬಾಸ್ಗೆ ಹೋಗ್ಬಿಡ್ತೀವಿ, ಮತ್ತು ನನಗೆ ಒಂದು ಸತಿ ಅವಕಾಶ ಕೊಟ್ಬಿಡ್ಲಿ, ನಾವೇನೋ ಮಾಡಾಕ್ಬಿಡ್ತೀವಿ, ಹಿಂಗೆ ಮಾಡಾಕ್ಬಿಡ್ತೀವಿ ಸರ್. ಯಾರು ನೀವೇನು ಹೊರಗಡೆ ಏನು ಮಾಡಬೇಕು, ಏನು ಮಾಡಿ ದಬಾಕ್ಬಿಡ್ತೀನಿ ಅಂದ್ಕೊಂಡು ಹೋಗ್ತಿರಲ್ಲ, ಅವೆಲ್ಲ ಏನೂ ವರ್ಕ್ ಆಗಲ್ಲ ಸರ್. ನಮಗೆ ಗೊತ್ತು, ನಿಮ್ದು ಏನೇ ಟ್ಯಾಲೆಂಟ್ಗಳು ಹೊರಗಡೆ ನೀವು ತೋರಿಸ್ತಾ ಇರ್ಬೋದು, ಅಲ್ಲಿ ಕೇವಲ ನಿಮಗೆ 1 ದಿನ 2 ದಿನಕ್ಕೆ ಬಳಕೆ ಆಗ್ಬೋದು. ಅದು ಬಿಟ್ಟರೆ ಜನ ಹೊರಗಡೆ ನಮ್ಮನ್ನು ಒಂದು ವ್ಯಕ್ತಿಯಾಗಿ ನೋಡಿರ್ತಾರೆ. ಬಟ್ ಕಡೆಗೆ ಅಲ್ಲಿ ಜನರಿಗೆ ಇಷ್ಟ ಆಗೋದು ಒಂದು ವ್ಯಕ್ತಿತ್ವ ಸರ್. ಯಾಕಂದರೆ ಇದು ರಿಯಾಲಿಟಿ ಶೋ, ರಿಯಲ್ಲಾಗಿ ನಡೆಯೋಂಥ ಶೋ, ಯಾವುದೇ ಸ್ಕ್ರಿಪ್ಟ್ ಇಲ್ಲದೆ ನಡೀತಕ್ಕಂಥ ಶೋ ಬಿಗ್ ಬಾಸ್. ಹಾಗಾಗಿ ನೀವು ಸುಮ್ಮನೆ ಅನಾವಶ್ಯಕವಾಗಿ ಅಸಭ್ಯವಾಗಿ ಒಂದಷ್ಟು ಜನ ನೋಡಿದೆ ಸರ್ ರೀಲ್ಸು, ನಾನು ಶೋಗೆ ಹೋಗಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೇ ಮಾಡ್ತಾ ಇರ್ತಕ್ಕಂಥದ್ದು. ಆ ಥರ ಮಾಡಿದ್ರೆ ನಿಮ್ಮನ್ನು ಕರ್ಕೊಳ್ಳಲ್ಲ ಬಿಗ್ ಬಾಸ್ಗೆ. ದಯವಿಟ್ಟು ಸ್ವಲ್ಪ ನೋಡ್ಕೊಂಡು ಮಾಡಿ. ಕೆಲವರು ಸರ್, ನಾನು ಅಷ್ಟೇ ಹೇಳ್ತಾ ಇರೋದು, ಓವರಾಲ್ ಬಿಗ್ ಬಾಸ್ ಒಳಗಡೆ ಸ್ಪರ್ಧಿಗಳನ್ನು ನಾವು ನೋಡ್ತಾ ಹೋದಾಗ ಸರ್, ಎಲ್ಲರೂ ಅದನ್ನೇ ಅಂದ್ಕೊಂಡಿದ್ದಾರೆ. ಜನರಿಗೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಕೆಲವ್ರ ಮೇಲೆ, ಆ ಎಕ್ಸ್ಪೆಕ್ಟೇಷನ್ ಅವರು ರೀಚ್ ಮಾಡೋಕ್ಕಾಗಲಿಲ್ಲ ಅಂತ ನನಗೂ ಬೇಜಾರಾಯಿತು ಸರ್ ಒಬ್ಬ ಕಂಟೆಸ್ಟೆಂಟ್ ಆಗಿ. ಬಟ್ ಒಟ್ಟಾರೆಯಾಗಿ ಶೋ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಗಿಲ್ಲಿ, ಅಶ್ವಿನಿ ಅವರು ಭಾಳ ಚೆನ್ನಾಗಿ ಕ್ಯಾರಿ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ರಘು ಅವರು, ಒಂದಷ್ಟು ರಕ್ಷಿತಾ, ಒಂದಷ್ಟು ಅಲ್ಲಲ್ಲಿ ಏರುಪೇರುಗಳಿದ್ದರೂ ಸಡನ್ನಾಗಿ ಅವ್ರಿಗೆ ಇದ್ದಕ್ಕಿದ್ದಂಗೆ ಅದು ಏನಾಗುತ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಒಂಥರ ಆಗುತ್ತೆ. ಒಂದಷ್ಟು ಬಿಟ್ಟರೆ ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳು ಇಲ್ಲ ಸರ್. ಅವರಂತೂ ಏನೂ ಇಲ್ಲ ಬಿಗ್ ಬಾಸಲ್ಲಿ, ನಾನು ಓಪನ್ ಆಗಿ ಹೇಳ್ಬೇಕು ಅಂತಂದರೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.